ನಾವು ಮಲ್ಲೇಶ್ವರಮಿಂದ ಬಂದಿರೋದು ಸವಿ ಪ್ರಸಾದ್ ಅಂತ. ನಾನು ನಮ್ಮ ಕನ್ನಡಿಗರ ವಿಜಯ ಸೇನೆಯಿಂದ ಈ ಸಾರಿ ಬೆಳ್ಳಿ ರಥ ಆರಂಭಿಸಿದ್ದೀವಿ. ಬೆಳ್ಳಿ ರಥ ಮೆರವಣಿಗೆ ಮಾಡಿದ್ದೀವಿ. ಆದ್ದರಿಂದ ವರ್ಷವೂ ನಮ್ಮ ಅಣ್ಣ ಮಾಡ್ತಾಯಿದ್ರು, ಆಟೋ ರ್ಯಾಲಿ ಮಾಡ್ತಾಯಿದ್ರು. ಈ ಸಾರಿ ಬೆಳ್ಳಿ ರಥದಲ್ಲಿ ಮಾಡಿದ್ದೀವಿ. ಅಂಬರೀಷ್ ಅಣ್ಣನ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಎಲ್ಲರಿಗೂ ಹುಟ್ಟುಹಬ್ಬದ ಶುಭಾಶಯಗಳು. ಮೇಡಮ್, ನೀವು ಕಂಡಂತೆ ನಿಮಗೆ ಅಂಬರೀಷ್ ಅವರಿಂದ ನಿಮ್ಗೆ ಏನು ಇನ್ಸ್ಪಿರೇಷನ್ ಆಗುತ್ತೆ? ನನಗೆ ಅಂಬರೀಷ್ ಅಣ್ಣನಿಂದ ಕಷ್ಟ ಅಂತ ಯಾರಾದರೂ ಬಂದರೆ ಸ್ವಲ್ಪ ಹೆಲ್ಪ್ ಮಾಡೋದು, ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡ್ತೀವಿ. ನಾನು ನಮ್ಮ ಅಣ್ಣನ ಹುಟ್ಟೋದಾಗಿಂದ ನೋಡಿ ಬೆಳೆದಿರೋದು. ಹುಟ್ಟೋದಾಗಿಂದ ಅವ್ರ ಫಿಲಮ್ ಒಂದು ಮಿಸ್ ಮಾಡಿಲ್ಲ, ಎಲ್ಲ ಫಿಲಮ್ ನೋಡಿದ್ದೀವಿ. ನಾನು ಈ ಮೂಲಕ ಹೇಳ್ಕೊಳ್ಳೋದೇನೆಂದರೆ, ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ಕೇಳ್ಪಟ್ಟಿದ್ದೀನಿ, ಸ್ಟಾರ್ ವಾರ್ ನಡೀತೈತೆ, ಯಾರು ಸ್ಟಾರ್ ವಾರ್ ಮಾಡ್ಕೋಬೇಡಿ. ಹಿಂದೆ ಹೆಂಗಿದ್ರು ಅಂಬರೀಷ್ ಅಣ್ಣ, ವಿಷ್ಣುವರ್ಧನ್, ರಾಜ್ಕುಮಾರ್, ಶಂಕರ್ನಾಗಿದ್ದಾಗ ಹೆಂಗಿತ್ತು ಆ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಚಿತ್ರರಂಗ ಇನ್ನೂ ಮುಂದುವರಿಬೇಕು. ನಮ್ಮ ಕನ್ನಡಿಗರು ಎಲ್ಲರೂ ಒಗ್ಗಟ್ಟಿನಲ್ಲಿ ನಮ್ಮ ಕನ್ನಡನ ಮುಂದುವರಿಸಬೇಕಂತ ಕೇಳ್ಕೊತೀನಿ. ಅಂಬರೀಷ್ ಅವರು ರಾಜಕೀಯದಲ್ಲಿದ್ದರು, ಅಪಾರ ಕೊಡುಗೆಗಳಿದೆ. ನಮ್ಮ ಕನ್ನಮಡಿ ಕಟ್ಟೆಲಿ ನೀರು ತಮಿಳ್ನಾಡಿಗೆ ಬಿಟ್ಟಾಗ ರಾಜೀನಾಮೆ ಕೊಟ್ಟು ಬಂದವರು ಅವರು. ಅದಕ್ಕೆ ನಮ್ಗೆ ಹೇಳ್ಕೊಳ್ಳೋಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ಮತ್ತು ಅಂಬರೀಷ್ ಅಣ್ಣ ಅವರ ಅಭಿಮಾನಿಗಳು ಏನು ಹೇಳೋಕ್ಕೆ ಇಷ್ಟಪಡ್ತಾರೆ? ನಾನು ಅಂಬರೀಷ್ ಅಣ್ಣನ ಅಭಿಮಾನಿಗಳಿಗೆ ಹೇಳ್ಕೊಳ್ಳೋಕ್ಕೆ ಅಂದರೆ ಒಂದೇ ಒಂದು ಕೇಳ್ಕೊತೀನಿ, ಎಲ್ಲರಿಗೂ ಕೈ ಮುಗಿದು ಕೇಳ್ಕೊತೀನಿ. ಎಲ್ಲರಿಗೂ ಕೈ ಮುಗ್ದೇ ಕೇಳ್ಕೊತಾ ಇದ್ದೀನಿ, ನಿಮ್ಮ ತಂಗಿ, ನಿಮ್ಮ ಸಹೋದರಿ ಅಂತ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಯಾರು ಸ್ಟಾರ್ ವಾರ್ ಮಾಡಬೇಡಿ. ಅಂಬರೀಷ್ ಅಣ್ಣನ ಬಗ್ಗೆ ನಾನು ತುಂಬ ಅಭಿಮಾನ ಇದೆ, ಎಲ್ಲರಿಗೂ ಅಷ್ಟೇ ಅಭಿಮಾನ ಇದೆ. ಎಲ್ಲರಿಗೂ ಒಂದೇ ಕೇಳ್ಕೊಳ್ಳೋದು, ಯಾರು ಸ್ಟಾರ್ ವಾರ್ ಮಾಡಬೇಡಿ, ಎಲ್ಲ ಚೆನ್ನಾಗಿರಿ. ಅಂಬರೀಷ್ ಅಣ್ಣನ ಥರನೇ ನೀವು ಯಾರಿಗಾದ್ರೂ ಒಂದು ಚಿಕ್ಕ ಹೆಲ್ಪ್, ಯಾರಾದರೂ ಕಷ್ಟ ಅಂದರೆ ಎಲ್ಲ ಒಬ್ಬರ ಕೈಲಾಗಲಿಲ್ವಾ ಗ್ರೂಪಲ್ಲಿ ಹಾಕಿದ್ರೆ ಎಲ್ಲರೂ ₹1 ಅಂದ್ರೆ ಅವರಿಗೆ ತುಂಬ ಸಹಾಯ ಆಗುತ್ತೆ ಅಂತ ಕೇಳ್ಕೊತೀನಿ. ಕಲಿಗೆ ಕಾರಣ ಅಂಬರೀಷ್ ಅಣ್ಣ ಅಂದರೆ ಎಲ್ಲರಿಗೂ ಇಂಪ್ರೆಷನ್ ಆಗಬೇಕು ಅನ್ನೋದೇ ನನ್ನ ಆಸೆ.